ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ SSV ಮೋಟೋವರ್ಡ್. ಇವತ್ತಿನ ವಿಡಿಯೋ ಏನಂದರೆ, ಇವತ್ತಿನ ವಿಡಿಯೋ ಬಂದು TVS ಅಪಾಚೆ RTR 160 2V ಗಾಡಿ ಸರ್ವಿಸ್ ಗಾಡಿ ಇದು. ಈ ಗಾಡಿ ಯಾವ ರೀತಿ ವಾಟರ್ ವಾಶ್ ಮಾಡೋದು, ಮತ್ತು ಯಾವ ರೀತಿ ಚೈನ್ ಅಡ್ಜಸ್ಟ್ ಮಾಡೋದು, ಯಾವ ರೀತಿ ಗೇರ್ ಶಿಫ್ಟಿಂಗ್ ಎಲ್ಲ ಒಂದು ಸ್ವಲ್ಪ ಹಾರ್ಡ್ ಇದೆ, ಅದನ್ನು ಯಾವ ರೀತಿ ಎಲ್ಲ ಸರಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಯಾರಾದರೂ ಮೊದಲನೇ ಸಲ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ. ಅದರಿಂದಾಗಿ ಇದನ್ನು ರಿಕ್ವೆಸ್ಟ್ ಅಂತನಾದರೂ ತಿಳ್ಕೊಂಡು ದಯವಿಟ್ಟು ಯಾರಾದರೂ ನನ್ನ ವೀಡಿಯೋನ ಮೊದಲನೇ ಸಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ, ಯಾವ ರೀತಿ ಮಾಡೋದು ಹೇಗೆ ಅಂತ. ನೀವು ವಿಡಿಯೋದಲ್ಲಿ ಆಲ್ರೆಡಿ ನೋಡಿರ್ತೀರ ಸ್ಟಾರ್ಟಿಂಗಿಂದನೋ, ಏಕೆಂದರೆ ಈ ಗಾಡಿ ತುಂಬ ಎಲ್ಲ ಗಲೀಜಾಗೋಗಿದೆ. ಈ ಗಾಡಿ ಬಂದು ಮೊದಲನೇದಾಗಿ ನಾವು ಪೂರ್ತಿ ಸರ್ವಿಸ್ ಮಾಡಬೇಕಂದ್ರೆ ರ್ಯಾಂಪ್ ಮೇಲೆ ಹತ್ತಿಸ್ಕೊಳೋದಕ್ಕಿಂತ ಮುಂಚೆ ಗಾಡಿನ ನೀಟಾಗಿ ವಾಶ್ ಮಾಡ್ಕೊಬೇಕು. ನೋಡಿ, ವಾಶ್ ಮಾಡೋದಕ್ಕೆ ಚೈನ್ ಬಂದು ತುಂಬ ಎಲ್ಲ ಗಲೀಜಾಗೋಗಿದೆ. ಅದರಿಂದ ನೀಟಾಗಿ ಡೀಸೆಲ್ ಹಾಕಿ ನೆನಾಕೊಂಡು ವಾಶ್ ಮಾಡೋಣ ಅಂತ ಡೀಸೆಲ್ ಹಾಕಿದ್ದೀನಿ. ಡೀಸೆಲೆಲ್ಲ ಹಾಕಬೇಕಾದ್ರೆ ನೀಟಾಗಿ ಬರೀ ಚೈನಿಗೆ ನೋಡ್ಕೊಂಡು ಹಾಕೊಳ್ಳಿ. ಯಾಕೆಂದರೆ ಡಿಸ್ಕ್ ಪ್ಲೇಟ್ ಹತ್ರ ಏನಾದರೂ ಹಾಕಿದ್ರೆ ಡೀಸೆಲ್ಲು ಬ್ರೇಕು ಇರೋಲ್ಲ, ಬ್ರೇಕ್ ಹಿಡಿಯೋ ಚಾನ್ಸಸ್ ಕಮ್ಮಿ ಇರುತ್ತೆ. ಮತ್ತು ಕಿಟ್ ಪ್ಯಾಡ್ ಹೋಗೋದು ಬೇಗ ಹೊರಟೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ಹಿಂದ್ಗಡೆ ರಿಯರ್ ಕಿಟ್ ಪ್ಯಾಡ್ ಹತ್ರ ಯಾರು ಕೂಡ ಡೀಸೆಲ್ ಹಾಕೋಕ್ಕೆ ಹೋಗ್ಬೇಡಿ. ಚೈನ್ ಎಲ್ಲಿ ಗಲೀಜಾಗಿದೆ ಅಲ್ಲಿ ಮಾತ್ರ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇಲ್ಲಾಂದರೆ ಚೈನ್ ಬಿಚ್ಕೊಂಡು ವಾಶ್ ಮಾಡಿಕೊಂಡ್ರೆ ಇನ್ನೂ ಈಸಿ ಆಗುತ್ತೆ. ಮತ್ತು ಈ ಗಾಡಿ ಬಂದು BS 6 ಆಗಿರೋದ್ರಿಂದ ಆದಷ್ಟು ನೀಟಾಗಿ ನೋಡ್ಕೊಂಡು ನಾವು ನೀರು ಹೊಡೆಯುತ್ತಾ ಮಾತ್ರ ಹೊಡ್ಕೊಳ್ಬೇಕು. ಇಲ್ಲಾಂದರೆ ಜಾಸ್ತಿ ವೈರಿಂಗ್ ಹತ್ರ ಇಲ್ಲ ಯಾವುದಾನ ಕಾಯಿಲ್ ಹತ್ರ, ಕಾಯಿಲ್ಗಳೆಲ್ಲ ಏನು ಕೊಟ್ಟಿರ್ತಾರೆ ಅಲ್ಲೆಲ್ಲ ತುಂಬ ನೀರು ಹೊಡೆಯೋಕೆ ಹೋಗ್ಬೇಡಿ. ಯಾಕೆಂದರೆ ಮತ್ತೆ ನೀರೆಲ್ಲ ಹೋಯಿತು ಅಂದರೆ ಮತ್ತೆ ನೆಕ್ಸ್ಟು ಗಾಡಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ತೊಂದರೆ ಆಗ್ಬೋದು. ಮತ್ತು ಆ ಕಾಯಿಲ್ಗಳೆಲ್ಲ ಏನಿರ್ತವೆ, ಅಕಸ್ಮಾತ್ ಏನಾದರೂ ತುಂಬ ಗಲೀಜಾಗಿತ್ತು ಅಂದರೆ ಆ ಕಾಯಿಲ್ಗಳೆಲ್ಲ ಸ್ವಲ್ಪ ಕವರ್ಗಳು ಅಥವಾ ಏನಾದರೂ ಪ್ಯಾಕ್ ಆ ಥರ ಮಾಡ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಬೋದು. ನೀರೇನು ಜಾಸ್ತಿ ಹೊಡೆಯೋಕೆ ಹೋಗ್ಬೇಡಿ. ಕಾಯಿಲ್ ಎಲ್ಲೆಲ್ಲಿ ಇರ್ತವೆ ಅಲ್ಲಿ ಆದಷ್ಟು ನೀರು ಕಮ್ಮಿ ಹೊಡೀರಿ. ಹಂಗೇನೋ ನೀರು ಹೊಡೆದ್ರೂ ನಮ್ಮ ಹತ್ರ ಏರಿದ್ರೆ ಏರ್ ಕೂಡ ಹೊಡ್ಕೊಂಡು ಆಮೇಲೆ ಈಸಿ ಮಾಡ್ಕೊಬೋದು. ಯಾಕೆಂದರೆ ಕಾಯಿಲ್ ಹತ್ರ ನೀರಿಗೆ ಹೋಯ್ತು, ಗಾಡಿನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸ್ಟಾರ್ಟ್ ಆಯಿತು ಅಂದರೆ ಕಾಯಿಲ್ ಹೋಗೋ ಚಾನ್ಸಸ್ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಎಲ್ಲ ನೀರು ಹೊಡೆಯಬೇಕು ಅಂತ. ನೀರೆಲ್ಲ ಹೊಡೆದಿದ್ದಾಯಿತು. ಈಗ ನೀರೆಲ್ಲ ಹೊಡೆದಾದ್ಮೇಲೆ ನೀಟಾಗಿ ಒಂದ್ಸಲಿ ಸೋಪ್ ಆಯಿಲ್ ಹಾಕ್ಕೊಂಡು ವಾಶ್ ಮಾಡಿಕೊಂಡ್ರೆ ಫೈನಲಾಗಿ ಗಾಡಿ ವಾಷಿಂಗ್ ಮುಗಿಯುತ್ತೆ. ನೋಡಿ, ನೀಟಾಗಿ ಎಲ್ಲೆಲ್ಲಿ ಕೊಳೆ ಇದೆ ಅಲ್ಲೆಲ್ಲ ನೀಟಾಗಿ ನೋಡಿಕೊಂಡು ಸೋಪ್ ಆಯಿಲ್ ಹಾಕ್ಕೊಂಡು ಮತ್ತೆ ನೀರು ಹೊಡೆದ್ರೆ ಅಷ್ಟೇ ಮುಗೀತು, ವಾಷಿಂಗ್ ಎಲ್ಲ. ನೋಡಿ, ವಾಷಿಂಗ್ ಎಲ್ಲ ಆದಮೇಲೆ ಟೇಬಲ್ ಮೇಲೆ ಕತ್ತಿಸ್ಕೊತಾ ಇದ್ದೀನಿ ಗಾಡಿನ. ನೋಡಿ ಯಾವ ರೀತಿ ವಾಶ್ ಆಗಿದೆ ಎಲ್ಲ ಒಂದು ಕಡೆಯಿಂದ ನೀಟಾಗಿ ತೋರಿಸ್ತಾ ಇದ್ದೀನಿ, ನೀಟಾಗಿ ನೋಡಿ. ನೋಡಿ, ನೀಟಾಗಿ ವಾಶ್ ಆಗಿದೆಯಲ್ಲೋ ಎಲ್ಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಹಂಗೆ ಏನಾದರೂ ಕೆಲವು ಸಲ ಏನಾದರೂ ಹಂಗೆ ನಾವು ಎಷ್ಟೇ ನೀಟಾಗಿ ವಾಶ್ ಮಾಡೋರು ಕೆಲವು ಸಲ ಒಂದೊಂದು ಸ್ವಲ್ಪ ಗಲೀಜಿದ್ದರೆ ಸ್ವಲ್ಪ ವೇಸ್ಟಲ್ಲಿ ಒರೆಸ್ಕೊಂಡು ಲಾಸ್ಟಿಗೆ ಪಾಲಿಶ್ ಹಾಕಿಕೊಟ್ರೆ ಮುಗಿಯುತ್ತೆ. ಬಟ್ ಏನಂದರೆ ಕಸ್ಟಮರಿಗೆ ಹ್ಯಾಪಿ ಆಗಬೇಕು ಅಂದರೆ ನೀಟಾಗೆಲ್ಲ ಗಾಡಿ ವಾಷಿಂಗ್ ಆಗಿರಬೇಕು. ನೋಡಿ, ನಾವು ಈಗ ಏರ್ ಫಿಲ್ಟ್ರೆಲ್ಲ ನೀಟಾಗಿ ಬಿಚ್ಕೊಳ್ಳೋಣ. ಏರ್ ಫಿಲ್ಟ್ರಲ್ಲೇ ಬಿಚ್ಕೊಂಡು ನೀಟಾಗಿ ಏರ್ ಹೊಡೆದ್ಬಿಟ್ಟು ಕ್ಲೀನ್ ಮಾಡೋಕ್ಕಾದಷ್ಟೇ. ಇದರಲ್ಲೇನು ಫೋಮ್ ಬರೋಲ್ಲ, ಯಾಕೆಂದರೆ BS 6 ಗಾಡಿ ಆಗಿರೋದ್ರಿಂದ ಈ ಗಾಡೀಲಿ ಬಂದು ಪೇಪರ್ ಫಿಲ್ಟ್ರ್ ಇರುತ್ತೆ. ಫಿಲ್ಟ್ರ್ ಒಂದ್ಸಲಿ ನೀಟಾಗಿ ಡಸ್ಟ್ ಏನಾದರೂ ಬ್ಲಾಕ್ ಆಗಿದರೆ ನೀಟಾಗಿ ಏರ್ ಹೊಡೆದ್ಬಿಟ್ಟು ನೀಟಾಗಿ ಹಂಗೆ ಫಿಟ್ ಮಾಡೋದಷ್ಟೇ. ತುಂಬ ಏನಾದರೂ ಏರ್ ಫಿಲ್ಟ್ರ್ ಏನಾದರೂ ಹೋಗಿದ್ರೆ ಒಂದು 12,000 to 15,000 ಓಡಿದರೆ ಅವಾಗ ಮಾತ್ರ ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲ ಕಸ್ಟಮರ್ ಕಂಪ್ಲೇಂಟ್ ಬಂದು ಮೈಲೇಜು ಪಿಕಪ್ ಏನಾದರೂ ಕಮ್ಮಿ ಇತ್ತು ಅಂದರೆ ಅವಾಗ ಏರ್ ಫಿಲ್ಟ್ರ್ ಏನಾದರೂ ಚೆನ್ನಾಗಿಲ್ಲ ಅಂದರೆ ಒಂದ್ಸಲಿ ಚೇಂಜ್ ಮಾಡಿಕೊಟ್ರೆ ಸಾಕು, ಆಟೋಮೆಟಿಕ್ ಎಲ್ಲ ರೈಸ್ ಆಗುತ್ತೆ ಮೈಲೇಜು ಪಿಕಪ್ ಎಲ್ಲ. ನೋಡಿ, ಏರ್ ಫಿಲ್ಟ್ರೆಲ್ಲ ನೀಟಾಗಿ ವಾಶ್ ಆಯಿತು, ಏರ್ ಹೊಡೆದಿದ್ದೀನಿ ಎಲ್ಲ ನೀಟಾಗಿ. ಮತ್ತು ಅದರಲ್ಲಿ ಗ್ಯಾಸ್ಕೆಟ್ ಬಂದಿರುತ್ತೆ ಒಂದು ಓರಿಂಗ್ ಥರ, ಗಮ್ಮಲ್ಲಿ ಕಚ್ಕೊಂಡಿರುತ್ತೆ ಹಂಗೆ. ಅದೇನಾದರೂ ಚೆನ್ನಾಗಿದೆಯಾ ಇಲ್ಲ ಏನಾದರೂ ಡ್ಯಾಮೇಜ್ ಆಗಿದೆ ಚೆಕ್ ಮಾಡ್ಕೊಂಡು ನೀಟಾಗಿ ಹಾಕಿ. ಯಾಕೆಂದರೆ ಅದೇನಾದರೂ ಹೋಯ್ತು ಅಂದರೆ ಅಲ್ಲಿಂದ ಏರ್ ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ. ಯಾವ ರೀತಿ ಬಿಚ್ಚಿದ್ವಿ ಅದೇ ರೀತಿಯೇ ನೀಟಾಗಿ ಫಿಟ್ ಮಾಡಿದ್ರೆ ಆಗುತ್ತೆ ಏರ್ ಫಿಲ್ಟರ್ ಕೆಲಸ. ನೋಡಿ, ಏರ್ ಫಿಲ್ಟ್ರದೆಲ್ಲ ಆಯಿತು. ಲೆಫ್ಟ್ ಸೈಡ್ ಶೀಲ್ಡೆಲ್ಲ ನೀಟಾಗಿ ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. ನೀಟಾಗಿ ಲಾಕೆಲ್ಲ ಕುಂತಿದ್ದಿಲ್ವ ಅಂತ ನೋಡಿಕೊಂಡು ನೀಟಾಗಿ ಹಾಕ್ಕೊಳ್ಳಿ. ಯಾಕೆಂದರೆ ಲಾಕ್ ಫೈಬರ್ ಬರೋದು, ಅದು ಪ್ಲ್ಯಾಸ್ಟಿಕ್ಕು, ಏನಾದರೂ ಕಟ್ಟಾಯಿತು ಅಂದರೆ ಮತ್ತೆ ನೀಟಾಗಿ ಕೂರಲ್ಲ ಅದು. ನೋಡಿ, ಈಗ ನೆಕ್ಸ್ಟು ಗೇರ್ ಶಿಫ್ಟ್ರು, ಇದು ಗೇರ್ ಲಿವರ್ ಅಂತ ಹೇಳ್ತೀವಿ. ಗೇರ್ ಲಿವರ್ ತುಂಬ ಹಾರ್ಡಾಗಿರೋದ್ರಿಂದ ಗೇರ್ಡು ನೀಟಾಗಿ ಬೀಳ್ತಾ ಇಲ್ಲ. ಅದರಿಂದಾಗಿ ಅದು ಗೇರ್ ಲಿವರೆಲ್ಲ ನೀಟಾಗಿ ಕ್ಲೀನ್ ಮಾಡಾಕ್ತೀನಿ. ನಾವು ಕೆಲವು ಸಲ ಸರ್ವಿಸ್ ಮಾಡಬೇಕಾದ್ರೆ ಈ ಲಿವರೆಲ್ಲ ಯಾರು ಕೂಡ ಬಿಚ್ಚಲ್ಲ. 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಫ್ರೆಂಡ್ಸ್, ನೀಟಾಗಿ ಬಿಚ್ಚಿಬಿಟ್ಟು ವಾಶ್ ಮಾಡಾಕಿ.
ಯಾಕೆಂದರೆ ಗೇರ್ ಶಿಫ್ಟ್ರ್ ಇಂಪಾರ್ಟೆಂಟು. ಕೆಲವು ಸಲ ಈ ಥರ ಪ್ರಾಬ್ಲಮ್ ಆದ್ರೂ ಗೇರ್ಗಳು ನೀಟಾಗಿ ಬೀಳಲ್ಲ, ತುಂಬ ಹಾರ್ಡ್ನೆಸ್ ಬೀಳ್ತವೆ. ನೋಡಿ ಅದು ಬರುತ್ತಲ್ಲ ಕ್ಯಾಮ್ ಎಲ್ಲ ಏನಿರುತ್ತೆ ಅಲ್ಲೆಲ್ಲ ಗ್ರೀಸಿಂಗ್ ಮಾಡಬೇಕು. ಗ್ರೀಸ್ ಇಲ್ಲ ಅಂದರೆ ಒಂದು ಸ್ವಲ್ಪ ಆಯಿಲಿಂಗ್ ಆದರೂ ಮಾಡಿದ್ರೆ ನೀಟಾಗಿ ಗೇರೆಲ್ಲ ಬೀಳ್ತವೆ. ನೋಡಿ ಸ್ವಲ್ಪ ಏರ್ ಹೊಡ್ಕೊಂಡು ಎಲ್ಲ ನೀಟ್ ಮಾಡ್ಕೊತಾ ಇದ್ದೀನಿ. ನೋಡಿ ನೀಟಾಗಿ ಏರ್ ಹೊಡ್ಕೊಂಡು ಇದ್ಮೇಲೆ ನೀಟಾಗಿ ಒರೆಸ್ಕೊಂಡು ಕ್ಯಾಮ್ಗೆಲ್ಲ ಏನು ಬರುತ್ತೆ ಸ್ವಲ್ಪ ಗ್ರೀಸ್ ಮಾಡಿಕೊಂಡ್ರೆ ಈಸಿಯಾಗಿ ಬೀಳ್ತವೆ ಗೇರೆಲ್ಲ. ಈ ಥರ ಸಣ್ಣ ಸಣ್ಣ ಪ್ರಾಬ್ಲಮ್ಮೇ ಕೆಲವು ಸಲ ನಮಗೆ ತುಂಬ ಪ್ರಾಬ್ಲಮ್ ಅನಿಸುತ್ತೆ. ನೋಡಿ ನೀಟಾಗಿ ಗ್ರೀಸಿಂಗ್ ಮಾಡ್ಕೊಂಡು ಒಂದು 2-3 ಸಲ ರೊಟೇಷನ್ ಮಾಡಿ ನೀಟಾಗಿ ಲೂಬ್ರಿಕೇಟ್ ಆಗುತ್ತದು. ಮತ್ತು ಅದು ಯಾವ ರೀತಿ ಓರಿಂಗ್ ತೆಗೆದಿರ್ತೀವಿ ಮೇಲ್ಗಡೆ ರಬ್ಬರು, ಆ ರಬ್ಬರ್ನ ನೀಟಾಗಿ ಹಾಕಿದ್ರೆ ಅಷ್ಟೇ ಗೇರ್ ಲಿವರ್ ಕೆಲಸ ಮುಗಿಯುತ್ತೆ ಇಲ್ಲಿಗೆ. ನೋಡಿ ಒಂದು ಸೈಡ್ ಏನು ಮಾಡಿರ್ತೀವಿ ಅದೇ ರೀತಿಯೇ 2 ಸೈಡ್ ಮಾಡಿಕೊಂಡ್ರೆ ಸಾಕು. ಮತ್ತು ಈ ಗೇರ್ ಲಿವರಲ್ಲಿ ಬಂದು ಒಂದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಏನಪ್ಪ ಅಂದರೆ ನಮಗೆ ಗೇರ್ ಶಿಫ್ಟ್ರು ಕೆಳಗಡೆ ಈಗ ಯಾವಾಗ ಅಪ್ ಡೌನ್ ಮಾಡ್ತೀವಿ ನೋಡಿ ನಾವು ಗೇರ್ ಹಾಕ್ಬೇಕಾದ್ರೆ ಇದರಲ್ಲಿ ಬಂದು ಅಡ್ಜಸ್ಟ್ ಕೂಡ ಮಾಡ್ಕೊಬೋದು. ತುಂಬ ಕೆಳಗಡೆನೂ ಬೇಕಾದ್ರೂ ಮಾಡ್ಕೊಬೋದು, ಸ್ವಲ್ಪ ಮೇಲೆ ಬೇಕಾದ್ರೂ ಮಾಡ್ಕೊಬೋದು. ನಮ್ಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೋ ಆ ಲೆವೆಲ್ಗೆ ಸ್ವಲ್ಪ ನೋಡ್ಕೊಂಡು ನೀಟಾಗಿ ಮಾಡ್ಕೊಬೋದು. ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ. ಯಾಕೆಂದರೆ ಮೇನ್ ಗೇರ್ ಲಿವರ್ ಶಾಫ್ಟ್ ಬಂದು ಒಂದೇ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ ಅದರಲ್ಲಿ. ಇನ್ನೊಂದು ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಹೋದರೆ ತುಂಬ ಡೌನ್ ಆಗೋಗುತ್ತೆ. ಅದರಲ್ಲೇ ಈ ಗೇರ್ ಲಿವರಲ್ಲೇ ಯಾವ ರೀತಿ ಅಡ್ಜಸ್ಟ್ ಮಾಡೋದು ಅಂತ ನಾನು ತೋರಿಸ್ತೀನಿ. ನೋಡಿ ಈ ರೀತಿ ಎಲ್ಲ ನೀಟಾಗೆಲ್ಲ ವಾಶ್ ಮಾಡಿಕೊಂಡು ಸ್ವಲ್ಪ ಗ್ರೀಸ್ ಎಲ್ಲ ಹಾಕ್ಕೊಂಡು ನೀಟಾಗಿ ಅಲಂಕಿ ಬೋಲ್ಟ್ನ ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡ್ಕೊಂಡು ಆದಮೇಲೆ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಬೋದು. ನೋಡಿ ಒಂದು 10 ಸ್ಪಾನರ್ ಬರುತ್ತೆ, ಅದ್ರದ್ದು ನಟ್ಟು ಏನಿರುತ್ತೆ ನೀಟಾಗಿ ಇದು ಉಲ್ಟಾ ಥ್ರೆಡ್ ಬರುತ್ತೆ. ಇದನ್ನು ಲೂಸ್ ಮಾಡಿಕೊಂಡು ನಾವು 2 ಸೈಡನ್ನು ಆ ಕಡೆ ಈ ಕಡೆ ಆಪೋಸಿಟ್ ಲೂಸ್ ಮಾಡಿಕೊಂಡ್ರೆ ಆ ಲಿವರ್ ಹತ್ರ ಒಂದು ಕಡ್ಡಿ ಥರ ಏನು ಕೊಟ್ಟಿರ್ತಾರೆ ನೋಡಿ ಅದನ್ನು ನೀಟಾಗಿ ಟೈಟ್ ಮಾಡಿದ್ರೆ ಕೆಳಗಡೆ ಹೋಗುತ್ತೆ, ಲೂಸ್ ಮಾಡಿದ್ರೆ ಮೇಲೆ ಬರುತ್ತೆ. ಈ ಲೆಕ್ಕಾಚಾರ ಕೊಟ್ಟಿರ್ತಾರೆ. ನಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೋ ಆ ಲೆಕ್ಕಾಚಾರಕ್ಕೆ ನೀಟಾಗಿ ಮಾಡ್ಕೊಬೋದು. ಕೆಲವರು ಅಡ್ಜಸ್ಟ್ ಮಾಡೋಕ್ಕೆ ಹೋದರೆ ನೀಟಾಗಿ ಆಗಲ್ಲ. ನಾವು ನೀಟಾಗಿ ನೋಡ್ಕೊಂಡು ಮಾಡಿದ್ರೆ ಕರೆಕ್ಟಾಗಿ ಆಗುತ್ತೆ ಅದು ಅಡ್ಜಸ್ಟ್ಮೆಂಟು. ನೆಕ್ಸ್ಟು ಚೈನೆಲ್ಲ ನೀಟಾಗಿ ಅಡ್ಜಸ್ಟ್ ಮಾಡೋಣ ಬನ್ನಿ. ನೋಡಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತಿದ್ದೀನಿ. ಇದೇ ರೀತಿ ಮಾಡಿಕೊಂಡ್ರೆ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಬೋದು ನೀವು ಕೂಡ. ಏನು ತುಂಬ ಕಷ್ಟ ಅನ್ಸಲ್ಲ ಫ್ರೆಂಡ್ಸ್, ನೀಟಾಗಿ ನಿಧಾನಕ್ಕೆ ಮಾಡ್ಕೊಂಡ್ರೆ ಈಸಿಯಾಗಿ ಮಾಡ್ಕೊಬೋದು. ನೋಡಿ 22ರದ್ದು ನಟ್ ಬರುತ್ತಲ್ಲ ಅದನ್ನು ಬಿಚ್ಕೊಂಡು ಮತ್ತು ನೀಟಾಗಿ ಚೈನು ಮಿನಿಮಮ್ ಪ್ಲೇ ಎಷ್ಟು ಇಡಬೇಕು ಅಷ್ಟು ಇಟ್ಬಿಟ್ಟು ನೀಟಾಗಿ ಲಾಕ್ ಮಾಡ್ಕೊಳೋದು ಅಷ್ಟೇ. 2 ಸೈಡು ಬರೋಲ್ಲ, ಇದು ಒಂದೇ ಸೈಡೇ. ಒಂದು ಸೈಡು ನೀಟಾಗಿ ಬಿಚ್ಕೊಂಡ್ರೆ ಸಾಕು. ನೋಡಿ 2 ಸೈಡನ್ನು ನೀಟಾಗಿ ನಾವು ಎಷ್ಟು ಲೈನ್ಗಳು ಕೊಟ್ಟಿರ್ತಾರೆ ಈ ಕಡೆ ಎಷ್ಟು ಲೈನ್ ಇಟ್ಟಿರ್ತೀವಿ ಆ ಕಡೆನೂ ಅಷ್ಟೇ ಲೈನ್ ಇಟ್ಕೊಂಡ್ರೆ ನೀಟಾಗಿ ಅಲೈನ್ಮೆಂಟ್ ಕೂಡ ಕರೆಕ್ಟಾಗಿ ಹೋಗುತ್ತೆ. ಮಿನಿಮಮ್ ಪ್ಲೇ ನೋಡಿ ಎಷ್ಟು ಇರಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ, ಅಷ್ಟಿದ್ರೆ ಸಾಕು. ಚೈನೆಲ್ಲ ನೀಟಾಗಿ ಅಡ್ಜಸ್ಟ್ ಆದಮೇಲೆ ನೋಡಿ ನೀಟಾಗಿ ಚೈನ್ ಸ್ಪ್ರೇ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಆಯಿಲ್ ಯಾವ ರೀತಿ ಡೌನ್ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಕೆಳಗಡೆ ಬಂದು 17 ಸೈಜು ಒಂದು ಬೋಲ್ಟ್ ಬರುತ್ತೆ, ನೀಟಾಗಿ ಬಿಚ್ಕೊಂಡ್ರೆ ಆಯಿಲ್ ನೀಟಾಗಿ ಬರುತ್ತೆ ಕೆಳಗಡೆ. ಆ ಬೋಲ್ಟ್ ಬಿಚ್ಚಿದ್ಮೇಲೆ ಕೆಲವು ಸಲ ಚೆಕ್ ಮಾಡ್ಕೊಳ್ಳಿ, ಯಾಕೆಂದರೆ ಡ್ರೈ ಬೋಲ್ಟಲ್ಲಿ ಥ್ರೆಡ್ ಹೋಗೋ ಚಾನ್ಸಸ್ ಇರುತ್ತೆ. ಅಲ್ಯೂಮಿನಿಯಂ ಬೋಲ್ಟ್ ಬಂದಂಗೆ ಬರುತ್ತದು. ಮತ್ತು ಅಲ್ಯೂಮಿನಿಯಂ ಪ್ಲೇಟ್ ಕೂಡ ಕೊಟ್ಟಿರ್ತಾರೆ. ನೀಟಾಗಿ ಬಿಚ್ಕೊಂಡ್ಮೇಲೆ ನೀಟಾಗಿ ನೋಡ್ಕೊಳ್ಳಿ, ಥ್ರೆಡ್ಡೇ ನಾವು ಇದ್ರೆ ಚೇಂಜ್ ಮಾಡಿಕೊಟ್ರೆ ನೆಕ್ಸ್ಟು ನಿಮಗೆ ಯಾವುದೇ ರೀತಿ ಆಯಿಲ್ ಕಂಪ್ಲೇಂಟ್ ಆಯಿಲ್ ಲೀಕೇಜ್ ಕಂಪ್ಲೇಂಟ್ ಆಗಲಿ ಯಾವುದು ಬರೋಲ್ಲ. ನೆಕ್ಸ್ಟ್ ಬಂದು ನೋಡಿ ಆಯಿಲ್ಲು ಫಿಲ್ಟ್ರು ಚೇಂಜ್ ಮಾಡ್ತಾಯಿದ್ದೀನಿ ನಾನು. ಈ ಗಾಡಿಗೆ ಬಂದು ಅಪಾಚಿ RTR ಗಾಡಿಗೆ ಬಂದು 1 ಲೀಟ್ರ್ ಬರುತ್ತೆ. ಯಾವುದು 2V ಗಾಡಿಗೆ 1 ಲೀಟ್ರ್ ml ಬರುತ್ತೆ ಆಯಿಲು. ಅಪಾಚಿ 160 4V ಗಾಡಿಗಾದರೆ 1200 ಬರುತ್ತೆ, ಅಂದರೆ 1200 ml ಆಯಿಲ್ ಬರುತ್ತೆ. ನಿಮ್ಗೆ ಯಾವ ಗಾಡಿ ನೋಡಿಕೊಂಡು ಯಾವ್ಯಾವ ರೀತಿ ಆಯಿಲ್ ಚೇಂಜ್ ಮಾಡಿಸ್ಕೊಬೇಕು ನೀಟಾಗಿ ಮಾಡಿಸ್ಕೊಳ್ಳಿ. ನೋಡಿ ಆಯಿಲ್ ಫಿಲ್ಟ್ರು ಒಂದು ಸರ್ವಿಸ್ ಮಾಡಿಸಿದ್ರೆ ನೆಕ್ಸ್ಟ್ ಸರ್ವಿಸ್ ಮಾಡ್ಸಂಗಿರಲ್ಲ. ಇಲ್ಲ ರೆಗ್ಯುಲರಾಗಿ ಪ್ರತಿ ಸರ್ವಿಸಲ್ಲಿ ಮಾಡಿಸಿದ್ರು ಏನು ತೊಂದರೆ ಇರಲ್ಲ, ಮಾಡ್ಕೊಬೋದು. ಒಂದು ಸರ್ವಿಸ್ ಬಿಟ್ಟು ನೆಕ್ಸ್ಟ್ ಇನ್ನೊಂದು ಸರ್ವಿಸ್ಗೆ ಆಯಿಲ್ ಫಿಲ್ಟ್ರು ಹಾಕಿಸ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಫಿಲ್ಟ್ರು ಪ್ರತಿ ಸರ್ವಿಸ್ಗೆ ಹಾಕ್ಸೋ ಅವಶ್ಯಕತೆ ಏನಿರಲ್ಲ. ಕೆಲವು ಸಲ ಏನಾಗುತ್ತೆ ಅಂದರೆ ನಾವು ಹಾಕ್ಸೋ ಆಯಿಲ್ ಕೂಡ ಡಿಪೆಂಡ್ ಆಗುತ್ತೆ, ಇಂಜಿನ್ ಆಯಿಲ್ ಅದ್ರ ಮೇಲೆ ಕೂಡ ಆಯಿಲ್ ಫಿಲ್ಟ್ರು ಹೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ನಾನು ಹೇಳಿದೆ. ನೋಡಿ ಡ್ರೈ ಬೋಲ್ಟ್ ಎಲ್ಲ ಚೆನ್ನಾಗಿದೆಯಲ್ಲ ಚೆಕ್ ಮಾಡಿಕೊಂಡು ನೀಟಾಗಿ ಟೈಟ್ ಮಾಡಿಕೊಂಡು ಇಂಜಿನ್ ಆಯಿಲ್ ಹಾಕ್ಕೊಂಡ್ರೆ ಅಲ್ಲಿಗೆ ಇಂಜಿನ್ ಆಯಿಲ್ ಕೆಲಸ ಮುಗಿಯುತ್ತೆ. ಇಂಜಿನ್ ಆಯಿಲ್ ಬಂದು ಎಷ್ಟು ml ಬರುತ್ತೆ ಅಂತ ಇಂಜಿನ್ ಕೇಸ್ ಮೇಲೆ ಹಾಕಿರ್ತಾರೆ, ನೋಡ್ಕೊಂಡು ಅಷ್ಟು ml ಹಾಕ್ಕೊಂಡ್ರೆ ಸಾಕು. ಇದೊಂದು ಜಿನಿಯನ್ ಐಟಮ್, ಇದು ಕಂಪ್ನಿದೇನೆ ಆಯಿಲ್ ಫಿಲ್ಟ್ರ್. ಆಯಿಲ್ ಫಿಲ್ಟ್ರ್ ಹಾಕ್ಬೇಕಾದ್ರೆ ಸ್ವಲ್ಪ ಆಯಿಲಲ್ಲಿ ಲಿಫ್ಟ್ ಮಾಡಿ ಹಾಕಿದ್ರೆ ಒಳ್ಳೆಯದು. ಇಲ್ಲಾಂದರೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಹಾಕಿದ್ರೆ ಸಾಕು. ನೀಟಾಗಿ ಆಯಿಲ್ ಫಿಲ್ಟ್ರ್ ಕೂರೋ ಜಾಗ ಎಲ್ಲ ಏನಿರುತ್ತೆ ನೀಟಾಗಿ ಸ್ವಲ್ಪ ವೇಸ್ಟಲ್ಲಿ ಒರೆಸ್ಕೊಂಡಿಲ್ಲ ಒಂದು ಬನ್ನಿನ ವೇಸ್ಟ್ ತೊಗೊಂಡು ನೀಟಾಗಿ ಒರೆಸ್ಕೊಂಡ್ರೆ ಈಸಿಯಾಗಿ ಹಾಕ್ಬೋದು. ನೋಡಿ ಆಯಿಲ್ದು ಫಿಲ್ಟ್ರು ಕ್ಯಾಪ್ ಏನು ಬರುತ್ತೆ ಅದು ಹಾಕ್ಬೇಕಾದ್ರೆ ಒಂದು ಸ್ಪ್ರಿಂಗ್ ಬರಬೇಕು, ಮತ್ತು ಒಂದು ಓರಿಂಗ್ ಇದೆಯಲ್ವ ಚೆಕ್ ಮಾಡ್ಕೊಳ್ಳಿ.
ಅದನ್ನು ಹಾಕ್ಕೊಂಡು ನೋಡಿ, ಪ್ಲೇಟಲ್ಲಿ ಒಂದು ಆರೋ ಮಾರ್ಕ್ ಕೊಟ್ಟಿರ್ತಾರೆ ಕೆಳಗಡೆಗೆ, ಅದು ಕೆಳಗಡೆ ತೋರಿಸುತ್ತೆ. ಆ ಆರೋ ಮಾರ್ಕ್ ಬಂದು ಕೆಳಗಡೆ ಇರಬೇಕು. ನೀಟಾಗಿ ಹಾಕ್ಕೊಂಡು ಟೈಟ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಗಮ್ಮೆಲ್ಲ ಹಾಕೋಕ್ಕೆ ಹೋಗಬೇಡಿ. ತೀರಾ ಏನಾದರೂ ನಿಮಗೆ ಡ್ಯಾಮೇಜ್ ಇದ್ದರೆ ಬೇಕಾದ್ರೆ ಗಮ್ ಹಾಕ್ಕೊಂಡ್ರೆ, ನೆಕ್ಸ್ಟ್ ಆಯಿಲ್ ಲೀಕೇಜ್ ಏನಾದರೂ ಕಂಪ್ಲೇಂಟ್ ಇದ್ದರೆ ಆ ಥರ ಮಾಡಿದ್ರೆ ಅಷ್ಟೇ, ಇನ್ನೇನಿರಲ್ಲ. ಇಂಜಿನ್ ಆಯಿಲೆಲ್ಲ ಹಾಕಿದ್ದು ಒಂದು ವೀಡಿಯೋ ಕ್ಲಿಪ್ ಹಾಕೋಕ್ಕಾಗಿಲ್ಲ ನೋಡಿ. ಇದು ಬಂದು ಕ್ಲಚ್ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೋಸ್ಕರ ಬಿಚ್ಚಿದ್ದೀನಿ. ಕ್ಲಚ್ಚಲ್ಲಿ ಹಳೆದೆಲ್ಲ ಗ್ರೀಸೆಲ್ಲ ಏನಿರುತ್ತೆ ಅದೆಲ್ಲ ನೀಟಾಗಿ ತೆಗೆದು ಮತ್ತು ಒರೆಸಿ ನೀಟಾಗಿ ಹೊಸದು ಗ್ರೀಸ್ ಹಾಕ್ತಾಯಿದ್ದೀನಿ. ಯಾಕಂದರೆ ಗೇರ್ ಶಿಫ್ಟಿಂಗ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ನಲ್ಲ, ಗೇರೆಲ್ಲ ಹಾರ್ಡಾಗಿ ಬೀಳ್ತಿದೆ ಅಂತ ಹೇಳಿದ್ನಲ್ಲ, ಅದರಿಂದ ಬಿಚ್ಚಿಬಿಟ್ಟು ಎಲ್ಲ ನೀಟಾಗಿ ವಾಶ್ ಮಾಡಿ ಹಾಕ್ತಾಯಿದ್ದೀನಿ ನಾನು. ನಾವು ಮಾಡೋ ಒಂದೊಂದು ಸಣ್ಣ ಕೆಲಸದಿಂದನೂ ಗಾಡಿ ತುಂಬ ನೀಟಾಗಿ ರೆಡಿ ಆಗ್ತವೆ. ಆ ಉದ್ದೇಶದಿಂದ ಹೇಳ್ತಾಯಿದ್ದೀನಿ ನಾನು. ನೋಡಿ, ಮಿನಿಮಮ್ ಪ್ಲೇ ಎಷ್ಟಿರಬೇಕು ನೋಡ್ಕೊಂಡೆಲ್ಲ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡ್ರೆ ಸಾಕು. ಇದು ಬಂದು ಫ್ರಂಟು ಬ್ರೇಕ್ ಲಿವರ್. ಇದು ಬ್ರೇಕ್ ಲಿವರ್ ಕಟ್ಟಾಗಿರೋದ್ರಿಂದ ಕಸ್ಟಮರ್ ಚೇಂಜ್ ಮಾಡೋಕ್ಕೆ ಹೇಳಿದ್ದಾರೆ. ಅದರಿಂದ ಫ್ರಂಟು ಬ್ರೇಕ್ ಲಿವರ್ ಕೂಡ ಚೇಂಜ್ ಮಾಡ್ತಾಯಿದ್ದೀನಿ. ಆ ವಿಡಿಯೋನ ಕೂಡ ನಾನು ಈಗ ಆಲ್ರೆಡಿ ತೋರಿಸ್ತಾ ಇದ್ದೀನಿ ಚೇಂಜ್ ಮಾಡೋದು. ಕೆಳಗಡೆ ಒಂದು 10 mm ನಟ್ ಬರುತ್ತೆ, ಮೇಲ್ಗಡೆ 10 mm ಬೋಲ್ಟ್ ಇರುತ್ತೆ. ಮುಂಚೆ ನಟ್ ಬಿಚ್ಕೊಂಡು ಬೋಲ್ಟ್ ಬಿಚ್ಚಿದ್ರೆ ಈಸಿಯಾಗಿ ಬರುತ್ತೆ ಫ್ರಂಟ್ ಲಿವರು. ನೋಡಿ, ಅಲ್ಲೂ ಕೂಡ ಗ್ರೀಸು ಅಥವಾ ಆಯಿಲ್ ಏನೇ ಇತ್ತು, ಡಸ್ಟ್ ಇತ್ತಂದ್ರೆಲ್ಲ ನೀಟಾಗಿ ಒರೆಸ್ಬಿಟ್ಟು ಹಾಕ್ಬೇಕಾದ್ರೆ ಸ್ವಲ್ಪ ಗ್ರೀಸ್ ಮಾಡ್ಕೊಂಡು ಹಾಕಿದ್ರೆ ಲಿವರೆಲ್ಲ ಫ್ರೀ ಆಗಿರುತ್ತೆ. ಬ್ರೇಕ್ ಲಿವರ್ ಏನಾದರೂ ಕಟ್ ಆಗ್ದಲೇ ಇರಿದ್ರೆ ಬೆಂಡ್ ತೆಗಿಯೋ ಚಾನ್ಸಸ್ ಸ್ವಲ್ಪ ಕಮ್ಮಿ ಇರುತ್ತೆ. ನೀಟಾಗಿ ನೋಡ್ಕೊಂಡು ಬೆಂಡ್ ತೆಗಿಯಬೇಕು, ಇಲ್ಲಾಂದರೆ ಮಾಸ್ಟರ್ ಸಿಲಿಂಡರ್ ಅಸೆಂಬ್ಲಿನೇ ಹೋಗ್ಬಿಡುತ್ತೆ. ಇದು ಬಂದು BS6 ಗಾಡೀಲಿ, ಅಪಾಚಿ 160 RTR 4V ಗಾಡೀಲಿ ಅಥವಾ 2V ಗಾಡೀಲಿ ಈ ಥರ ಲಿವರ್ ಬರ್ತದೆ. ನೋಡಿಕೊಂಡು ಓಲ್ಡು ಮತ್ತು ಲೇಟೆಸ್ಟು ಎರಡಕ್ಕೂ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಬ್ರೇಕ್ ಲಿವರಲ್ಲಿ, ನೋಡ್ಕೊಂಡು ಹಾಕಬೇಕು. ನೀಟಾಗಿ ಟೈಟ್ ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಫ್ರಂಟ್ ಬ್ರೇಕ್ ಲಿವರ್ದು ಮುಗೀತು ಕೆಲಸ. ನೆಕ್ಸ್ಟ್ ಬಂದು ಥ್ರಾಟಲ್ ಬಂದು ಎಕ್ಸ್ಲೇಟ್ರ್ ಏನು ಕೊಡ್ತೀವಿ ಅದು ಯಾಕೋ ತುಂಬ ಹಾರ್ಡ್ ಆಗಿದೆ ಅಂದರು ಕಸ್ಟಮರು. ಫ್ರೀ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಜಾಮ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಬಿಚ್ಚಿ ನೋಡೋಣ ಏನಾಗಿದೆ ಅಂತ. ಕೆಲವು ಸಲ ರೆಸ್ಟ್ ಹಿಡ್ದು ಹ್ಯಾಂಡ್ಲ್ ಬಾರ್ ಏನಿರುತ್ತೆ ನೀರು ಹೋಗಿ ರೆಸ್ಟ್ ಹಿಡ್ದು ಈ ಥರ ಪ್ರಾಬ್ಲಮ್ ಆಗಿರುತ್ತೆ. ನೋಡಿ, ಒಳಗಡೆ ಗೆದ್ದಲೇನೋ ಸೇರ್ಕೊಂಡು ಯಾವುದೋ ಹುಳ ಎಲ್ಲ ಸೇರ್ಕೊಂಡು ಎಲ್ಲ ಇದಕ್ಕೂ ಮಣ್ಣು ಬ್ಲಾಕ್ ಆಗೋಗಿದೆ. ಈ ಕಡ್ಜದ ಹುಳ ಅಂತ ಏನು ಹೇಳ್ತೀವಿ, ಕೆಲವು ಸಲ ಸೈಲೆನ್ಸರ್ ಎಲ್ಲ ಕಟ್ಟಿರುತ್ತೆ, ಇಲ್ಲ ಒಂದು ಗೂಡು ಮಾಡಿರುತ್ತೆ ನೋಡಿ. ಅದು ಬಂದು ಎಕ್ಸ್ಲೇಟ್ರ್ ಹತ್ರ ನೀಟಾಗಿ ಗೂಡು ಕಟ್ಕೊಂಡ್ಬಿಟ್ಟಿದೆ. ಅದರಿಂದಾಗಿ ಎಕ್ಸ್ಲೇಟ್ರ್ ಜಾಮ್ ಆಗ್ತಿತ್ತು. ನಾವು ರೆಗ್ಯುಲರಾಗಿ ಸರ್ವಿಸ್ ಮಾಡಬೇಕಾದ್ರೆ ಇಷ್ಟು ಕ್ಲಚ್ಚು, ಚೈನು, ಬ್ರೇಕು, ಕೆಲವೊಂದು ಬೋಲ್ಟು ನೆಟ್ಗಳು ನೋಡಿ, ಈ ಥರ ಎಕ್ಸ್ಲೇಟ್ರ್ ಥ್ರಾಟಲ್ ಪ್ಲೇ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ನೀಟಾಗಿ ಮಾಡ್ಕೊಂಡು ಕೊಡಬೇಕು ಗಾಡಿಗಳೆಲ್ಲ. ಯಾಕಂದರೆ ಕಸ್ಟಮರ್ ಕಂಪ್ಲೇಂಟ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಕಸ್ಟಮರ್ ಬಿಡೋದೇ ಕಸ್ಟಮರ್ ಕಂಪ್ಲೇಂಟ್ ಸಾಲ್ವ್ ಮಾಡ್ಕೊಳೋಕ್ಕೋಸ್ಕರ. ಅದು ಬಿಟ್ಟು ನಾವು ಎಕ್ಸ್ಟ್ರಾ ಇನ್ನೇನಾದರೂ ಗಾಡೀಲಿ ಪ್ರಾಬ್ಲಮ್ ಇದೆಯಾ ಇಲ್ವಾ ಚೆಕ್ ಮಾಡಿ ಕೆಲವೊಂದು ಕಸ್ಟಮರಿಗೆ ಗೊತ್ತಾಗಲ್ಲ ಕಂಪ್ಲೇಂಟ್ಗಳೆಲ್ಲ. ನಾವೇ ನೋಡ್ಕೊಂಡು ನೀಟಾಗಿ ಸಾಲ್ವ್ ಮಾಡಿಕೊಡ್ಬೇಕು. ಒಂದ್ಸಲಿ ನಮ್ಮ ಹತ್ರ ನೀಟಾಗಿ ಸರ್ವಿಸ್ ಮಾಡಿಸ್ಕೊಂಡು ಹೋದರೆ ನೆಕ್ಸ್ಟ್ ಕಸ್ಟಮರ್ ಎಲ್ಲೂ ಹೋಗಲ್ಲ, ಇಲ್ಲೇ ಬಂದು ಮಾಡಿಸ್ಕೊತಾರೆ. ನಾವು ಒಂದ್ಸಲ ಏನಾದರೂ ಅವ್ರು ಹೇಳಿದ ಕೆಲಸ ಮಾಡಿಲ್ಲ, ಅವ್ರು ಹೇಳಿದ ಕಂಪ್ಲೇಂಟ್ ಸಾಲ್ವ್ ಮಾಡಿಲ್ಲ ಅಂದರೆ ಒಂದ್ಸಲಿ ಕಸ್ಟಮರ್ ಬೇಜಾರದಂದರೆ ಯಾವುದೇ ಕಾರಣಕ್ಕೂ ಮತ್ತೆ ನಮ್ಮ ಹತ್ರ ಸರ್ವಿಸಿಗೆ ಬರೋಲ್ಲ. ಮತ್ತೆ ಇನ್ನೊಂದು ಜಾಗುತ್ತೆ, ಇಲ್ಲ ನಾವು ಹೊರಗಡೆ ಮಾಡಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ. ಎಲ್ಲ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಕಸ್ಟಮರ್ನ ಕಳ್ಕೊಳೋದು ನಮ್ಮ ಕೈಲೇ ಇರುತ್ತೆ, ಉಳಿಸ್ಕೊಳೋದು ನಮ್ಮ ಕಡೆಯೇ ಇರುತ್ತೆ. ಅದರಿಂದಾಗಿ ನೋಡ್ಕೊಂಡು ನೀಟಾಗಿ ಮಾಡಿಕೊಡಿ ಗಾಡಿ ಸರ್ವಿಸ್ಗಳೆಲ್ಲ. ಯಾರಾದರೂ ವಿಡಿಯೋ ನೋಡ್ತಾಯಿದ್ರೆ ನಿಮ್ಮ ಗಾಡೀಲಿ ಈ ಥರ ಆಗಿದ್ದರೆ ದಯವಿಟ್ಟು ಮಾಡಿಸ್ಕೊಳ್ಳಿ ನೀಟಾಗಿ. ಸರ್ವಿಸ್ ಕಾಸ್ಟ್ ಎಲ್ಲ ಬಂದು ತುಂಬ ಏನಾಗಲ್ಲ. ಏನಾದರೂ ಇನ್ ಕೇಸ್ ಐಟಮ್ಗಳೆಲ್ಲ ಹೋಗಿದ್ರೆ ಅಷ್ಟೇ. ಸರ್ವಿಸ್ ಕಾಸ್ಟ್ ಬಂದು ಅವ್ರವ್ರ ಶೋರೂಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನೆಲ್ಲ ಒಂದು 1000 ರುಪೀಸಲ್ಲೆಲ್ಲ ಆಗೋಗುತ್ತೆ. ಆಯಿಲ್ ಫಿಲ್ಟ್ರು, ಚೈನು, ಬ್ರೇಕ್ ಅಡ್ಜಸ್ಟ್ಮೆಂಟು ಮತ್ತು ವಾಟ್ರ್ ವಾಷಿಂಗು, ಈ ಥರ ಆಯಿಲಿಂಗು, ಗ್ರೀಸಿಂಗ್ ಎಲ್ಲ ಒಂದು 1000 ಒಳಗಡೆ ಆಗೋಗ್ಬಿಡುತ್ತೆ. ಇನ್ ಕೇಸ್ ಏನಾದರೂ ಈ ಥರ ಎಕ್ಸ್ಟ್ರಾ ಲಿವರ್ ಆಗಿರ್ಬೋದು, ಇಲ್ಲ ಬ್ರೇಕ್ ಕಿಟ್ ಪ್ಯಾಡ್ ಆಗಿರ್ಬೋದು, ಇಲ್ಲ ಇನ್ನೇನಾದರೂ ಸಣ್ಣ ಪುಟ್ಟ ರಬ್ಬರ್ಗಳು, ಪ್ಲಗ್ ಅಡಾಪ್ಟ್ರು ಈ ಥರ ಏನಾದರೂ ಒಯ್ದರೆ ಅವಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ತೊಗೊತಾರೆ ನೋಡಿ. ನೀಟಾಗೆಲ್ಲ ನೀಟಾಗಿ ಒರೆಸ್ಬಿಟ್ಟು ನೀಟಾಗಿ ಆಯಿಲಿಂಗ್ ಮಾಡಿ, ಗ್ರೀಸಿಂಗ್ ಮಾಡಿ ಎಲ್ಲ ನೀಟಾಗಿ ರೆಡಿ ಮಾಡಿ ಹಾಕಿದ್ದೀನಿ. ಈಗ ಬಂದು ಥ್ರಾಟಲ್ ಬಂದು ತುಂಬ ಫ್ರೀ ಆಗಿದೆ. ಹೊಸ ಗಾಡೀಲಿ ಯಾವ ರೀತಿ ಫೀಲ್ ಬರುತ್ತೋ ಆ ರೀತಿ ಇದೆ ನೋಡಿ. ಕ್ಲಚ್ಚು ನೀಟಾಗಿ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಗಾಡಿ ಕೆಳಗಡೆ ಡೌನ್ ಆದಮೇಲೆ. ಮ್ಯಾಕ್ಸಿಮಮ್ ಪ್ಲೇ ಅಂತ ಏನಿರುತ್ತೆ ಅದನ್ನು ಬಿಟ್ಟು ನಾವು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಬೇಕು. ಪ್ಲೇ ಏನಕ್ಕೆ ಅಂದರೆ ಹ್ಯಾಂಡ್ಲು ಆ ಕಡೆ ಈ ಕಡೆ ತಿರುಗಿಸಿದಾಗ ಸ್ವಲ್ಪ ಎಳೆಯೋ ಚಾನ್ಸಸ್ ಇರುತ್ತೆ ಕೇಬಲು. ಅದರಿಂದಾಗಿ ನೋಡಿ ಮಿನಿಮಮ್ ಪ್ಲೇ ಅಷ್ಟಿದ್ದು ಅದಾದಮೇಲೆ ಅಷ್ಟು ಅಡ್ಜಸ್ಟ್ ಮಾಡಬೇಕು ನಾವು. ಇದು ಬಂದು ರಿಯರ್ ಬ್ರೇಕ್ದು ಆಯಿಲ್ ಬರುತ್ತಲ್ಲ, ನಮಗೆ ಬ್ರೇಕ್ ಕಿಟ್ ಪ್ಯಾಡು ಅಥವಾ ಮಾಸ್ಟರ್ ಸಿಲಿಂಡರ್ ಅಂತ ಏನು ಕರಿತೀವಿ ಹಿಂದ್ಗಡೆದು, ಅದರದ್ದು ಬ್ರೇಕ್ ಆಯಿಲ್ ಇದು. ಬ್ರೇಕ್ ಆಯಿಲ್ ಕೆಲವು ಸಲ ಕಮ್ಮಿ ಆಗಿರ್ತವೆ.
ನಾವು ಕೆಲವು ಸಲ ಎಷ್ಟೇ ಕೆಲಸ ಮಾಡ್ಬೇಕಾದ್ರೂ ನೋಡ್ಕೊಳಲ್ಲ. ಅದರಿಂದಾಗಿ ನೋಡಿ ನೀಟಾಗಿ ನೋಡ್ಕೊಳ್ಳಿ. ಆಯಿಲ್ ಏನಾದರೂ ಕಮ್ಮಿ ಆಯಿತು ಅಂದರೆ ಬ್ರೇಕ್ ಹಿಡಿಯೋ ಚಾನ್ಸಸ್ ಇರೋಲ್ಲ. ಮತ್ತು ನಮ್ಮದು ನೆಕ್ಸ್ಟು ಆಯಿಲ್ ಕಮ್ಮಿ ಆಗುತ್ತೆ ಅಂದರೆ ಈ ಮಾಸ್ಟರ್ ಸಿಲಿಂಡ್ರಲ್ಲಿ ಮೇಜರ್ ಕಿಟ್ ಅಂತ ಏನು ಹೇಳ್ತೀವಿ ಅದು ಹೋಗೋ ಚಾನ್ಸಸ್ ಇರುತ್ತೆ. ಬ್ರೇಕ್ ಫಿಲ್ಡ್ ಆಯಿಲ್ ಏನು ತುಂಬ ಕಾಸ್ಟ್ಲಿ ಏನಾಗಲ್ಲ. ಒಂದು ಬಾಟ್ಲು ತೊಗೊಂಡ್ರೆ ಆರಾಮಾಗಿ ಒಂದು 4-5 ಗಾಡಿಗೆ ಹಾಕೊಬೋದು ನಾವು. ಎಷ್ಟು ಕಮ್ಮಿ ಆಗಿದೆ ನೋಡ್ಕೊಂಡು ಅದರಲ್ಲಿ ಮ್ಯಾಕ್ಸಿಮಮ್ಮು ಮಿನಿಮಮ್ ಅಂತ ಕೊಟ್ಟಿರ್ತಾರೆ. ಆ ಲೆವೆಲಿಗೆ ನಾವು ಟಾಪಪ್ ಮಾಡಿದ್ರೆ ಸಾಕು. ನೋಡಿ ಮ್ಯಾಕ್ಸಿಮಮ್ಮು ಮಿನಿಮಮ್ ಅಂತ ಅಲ್ಲೇ ಬರೆದಿರ್ತಾರೆ. ಮಿನಿಮಮ್ ಎಷ್ಟಿರಬೇಕು ಮ್ಯಾಕ್ಸಿಮಮ್ ಎಷ್ಟಿರಬೇಕು ಅಂತ ಹಾಕಿರ್ತಾರಲ್ಲ, ಅಷ್ಟಕ್ಕೆ ನಾವು ಆಯಿಲ್ ಟಾಪಪ್ ಮಾಡಿದ್ರೆ ಸಾಕು. ನಾವು ಆಯಿಲೆಲ್ಲ ಹಾಕೊಂಡ್ಮೇಲೆ ಮತ್ತೆ ಏರ್ ಔಟ್ ಮಾಡೋದು ಆ ಥರ ಎಲ್ಲ ಏನು ಮಾಡೋದೇನು ಅವಶ್ಯಕತೆ ಇರೋಲ್ಲ. ಬ್ರೇಕ್ ಆಲ್ರೆಡಿ ನೀಟಾಗಿ ಚೆನ್ನಾಗಿದ್ರೆ ಆಯಿಲ್ ಒಂದು ಕಮ್ಮಿ ಆಗಿದ್ರೆ ಆಯಿಲ್ ಒಂದು ಹಾಕೊಂಡ್ರೆ ಸಾಕು. ಈ ಗಾಡೀಲಿ ಬಂದು ABS ಇದೆ, ಅದರಿಂದ ಈ ಗಾಡೀಲೆಲ್ಲ ತುಂಬ ಇಂಪಾರ್ಟೆಂಟಾಗಿ ನೋಡ್ಕೊಬೇಕು ನಾವು. ಗಾಡಿ ಎಲ್ಲ ಫೈನಲಾಗಿ ರೆಡಿ ಆದಮೇಲೆ ರಿಯರ್ ಡಿಸ್ಕು ಮತ್ತು ಫ್ರಂಟ್ ಡಿಸ್ಕೆಲ್ಲ ಏನಿರುತ್ತೆ ಡೆಸ್ಟ್ ಏನಾದರೂ ಬ್ಲಾಕ್ ಆಗಿದ್ರೆ ಬ್ರೇಕ್ ಅಪ್ಲೈ ಮಾಡಿದಾಗ ಸೌಂಡ್ ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಗಾಡಿ ಎಲ್ಲ ರೆಡಿ ಆದಮೇಲೆ ನೀಟಾಗಿ ಏರ್ ಹೊಡೆದ್ರೆ ನೀಟಾಗಿ ಹೋಗುತ್ತೆ. ಯಾವುದೇ ರೀತಿ ಉಜ್ಜಿಬಿಟ್ಟು ಹಾಕೋದೆಲ್ಲ ಅವಶ್ಯಕತೆ ಇರೋಲ್ಲ. ತೀರಾ ಏನಾದರೂ ಕಂಪ್ಲೇಂಟ್ ಇತ್ತು ಅಂದರೆ, ಜಾಮ್ ಆಗ್ತಿತ್ತು ಆ ಥರ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಬಿಚ್ಬಿಟ್ಟು ಸ್ವಲ್ಪ ಎಮ್ರಿ ಪೇಪರ್ ಮೇಲೆ ನೀಟಾಗಿ ರಬ್ ಮಾಡಿ ಹಾಕಿದ್ರೆ ಯಾವುದೇ ರೀತಿ ಡಿಸ್ಕು ಪ್ರಾಬ್ಲಮ್ ಬರೋಲ್ಲ. ನೋಡಿ ನೀಟಾಗಿ ಎಲ್ಲ ಏರ್ ಹೊಡ್ಕೊಬೇಕು. ಗಾಡಿದೆಲ್ಲ ಕೆಲಸ ಪೂರ್ತಿ ಮುಗ್ದಾದ್ಮೇಲೆ ಫೈನಲ್ ಆಗಿ ಟ್ಯಾಂಕ್ ಕ್ಯಾಪನ್ನು ಚೆಕ್ ಮಾಡ್ಕೊಳ್ಳಿ. ಟ್ಯಾಂಕ್ ಕ್ಯಾಪಲ್ಲಿ ಬಂದು ನೋಡಿ ಆ ಥರ ಓರಿಂಗ್ ಬರುತ್ತೆ. ಓರಿಂಗ್ ಕಸ್ಟಮರ್ ತೆಗೆಸ್ಕೊಂಡಿದ್ದಾರೆ. ಯಾಕೆಂದರೆ ಟ್ಯಾಂಕ್ ಮೇಲೆ ಟ್ಯಾಂಕ್ ಕವರ್ ಹಾಕ್ಸ್ಕೊಂಡ್ರೆ ನೀಟಾಗಿ ಬರೋಲ್ಲ ಅಂತ ಓರಿಂಗ್ ಅದರಲ್ಲೇ ಹಾಕಿಸ್ಕೊಂಡು ಟ್ಯಾಂಕ್ ಕ್ಯಾಪ್ ಮಾತ್ರ ಹಾಕ್ಕೊಂಡಿದ್ದಾರೆ. ಈ ರೀತಿ ಪ್ರಾಬ್ಲಮ್ ಆದರೆ ನೀರು ಹೋಗೋ ಚಾನ್ಸಸ್ ಇರುತ್ತೆ. ನೋಡ್ಕೊಂಡು ಒಂದ್ಸಲ ನೀಟ್ ಮಾಡಿ ಹಾಕಿದ್ರೆ ಸಾಕು. ಗಾಡಿ ಎಲ್ಲ ಫೈನಲಾಗಿ ರೆಡಿಯಾಗಿದೆ. ಸ್ಟಾರ್ಟ್ ಮಾಡಿ ಕೂಡ ಚೆಕ್ ಮಾಡಿದೆ, ಏನಾದರೂ ಪ್ರಾಬ್ಲಮ್ ಇದೆಯಾ ಏನಾದರೂ ಇದೆಯಾ ಅಂತ. ಲೈಟಿಂಗ್ಗಳು, ಆರನ್ನು, ಇಂಡಿಕೇಟರ್ಸು ಎಲ್ಲ ಚೆಕ್ ಮಾಡಿದ್ದಾಯಿತು. ನಿಮ್ಮ ಕಸ್ಟಮರ್ ಬಂದರೆ ಗಾಡಿ ಡೆಲಿವರಿ ಒಂದು ಕೊಡಬೇಕು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಥ್ಯಾಂಕ್ ಯು.